ಲೋಕಸಭೆ ಚುನಾವಣೆ ದೃಷ್ಟಿಯಲ್ಲಿ ಈಗಾಗಲೇ ಬಿಜೆಪಿ ತನ್ನ ರಂಗ ತಾಲೀಮನ್ನ ಆರಂಭಿಸಿದೆ. ಅದರ ಮೊದಲ ಭಾಗ ಅಂತ ಹೇಳಿದ್ರೆ ಅಸಮಾಧಾನಗೊಂಡವರ ಅಸಮಾಧಾನವನ್ನ ಶಮನಗೊಳಿಸೋದು. ನಿನ್ನೆ ದೇವೇಗೌಡರನ್ನ ವಿ ಸೋಮಣ್ಣ ಅವರು ಭೇಟಿ ಮಾಡಿದ್ರು. ಆ ಭೇಟಿಯ ನಂತರದ ಎಫೆಕ್ಟ್ ಹೇಗಿದೆ ಡೀಟೇಲ್ಸ್ ಈಗ ಬಂತು ನೋಡಿ. ಬಿಜೆಪಿ ಬಿಡಲ್ಲ ಅಂತ ಹೇಳಿಕೆ ಬೆನ್ನಲ್ಲೇ ಮತ್ತೊಂದು ಸುತ್ತಿನ ರಾಜಕೀಯಕ್ಕೆ ಸೋಮಣ್ಣ ಅವರು ಇಳಿದ್ರ ಅನ್ನೋ ಪ್ರಶ್ನೆ ಸಹಜವಾಗಿದೆ. ದೇವೇಗೌಡರ ಮೂಲಕ ಲೋಕಸಭೆ ಸ್ಪರ್ಧೆಗೆ ಒತ್ತಡ ಹಾಕಿಸುವಂತಹ ಪ್ಲಾನ್ ಅನ್ನ ವಿ ಸೋಮಣ್ಣ ಅವರು ಮಾಡಿದ್ರ. ಆ ಮೂಲಕ ದೀರ್ಘಾವಧಿ ಕಾರ್ಯತಂತ್ರ ನನ್ನದು, ತಾತ್ಕಾಲಿಕ ಅಲ್ಲ ಅಂತ ಮೆಸೇಜ್ ಅನ್ನು ಕೊಟ್ರ ಅನ್ನೋ ಪ್ರಶ್ನೆ. ತುಮಕೂರು ಹಾಗೂ ಬೆಂಗಳೂರು ಉತ್ತರದ ಮೇಲೆ ಸೋಮಣ್ಣ ಅವರು ಈಗಾಗಲೇ ಕಣ್ಣಿಟ್ಟಿದ್ದಾರೆ. ಸೊ ಆಸರೆ ಆಗ್ತಾರ ದೊಡ್ಡ ಗೌಡ್ರು, ಅವ್ಯವಸ್ಥೆಯನ್ನಂತೂ ಕೊಟ್ಟಿದ್ದಾರೆ. ಅದೇ ರೀತಿ ರಾಷ್ಟ್ರೀಯ ನಾಯಕರ ಮನವೊಲಿಸೋದ್ರಲ್ಲೂ ಕೂಡ ಯಶಸ್ವಿ ಆಗ್ತಾರ ಅನ್ನುವಂತಹ ಪ್ರಶ್ನೆ ಇದೆ. ದೊಡ್ಡಗೌಡರ ಭೇಟಿ ಹಿಂದಿನ ತಂತ್ರ ಏನು ಡೀಟೇಲ್ಸ್ ನೋಡ್ತಾ ಇದ್ದೀರಾ. ರಾಜಕೀಯ ಭವಿಷ್ಯಕ್ಕಾಗಿ ಲೋಕಸಭೆ ಚುನಾವಣೆಗೆ ಸ್ಪರ್ಧಿಸ್ತೀನಿ ಅನ್ನುವಂತಹ ಇಂಗಿತವನ್ನ ವ್ಯಕ್ತಪಡಿಸಿದ್ದಾರೆ ವಿ ಸೋಮಣ್ಣ ಅವರು. ನಿನ್ನೆ ಭೇಟಿಯಾದಂತಹ ಸಂದರ್ಭದಲ್ಲಿ ಹೇಳಿದ್ದಾರೆ, ರಾಜಕೀಯದಲ್ಲಿ ನಾನು ಮುಂದುವರಿಬೇಕು, ನನ್ನ ಭವಿಷ್ಯ, ದೂರದೃಷ್ಟಿ, ಅವಕಾಶ ಎಲ್ಲವನ್ನ ಗಮನದಲ್ಲಿಟ್ಕೊಂಡು ಈ ಸಲಿಯ LSಗೆ ಕಂಟೆಸ್ಟ್ ಮಾಡೋದು ಇಂಪಾರ್ಟೆಂಟು ಅಂತ. ಹಾಗೆ ಲೋಕಸಭಾ ಚುನಾವಣೆಯಲ್ಲಿ ನಿಮ್ಮ ಸಹಕಾರ ನನಗೆ ಬೇಕು ಅಂತ ಕೂಡ ಕೇಳಿಕೊಂಡಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಇಷ್ಟು ಮಾತ್ರ ಅಲ್ಲ, ತುಮಕೂರು ಅಥವಾ ಬೆಂಗಳೂರು ಉತ್ತರದಿಂದ ನನಗೆ ಬೆಂಬಲವನ್ನ ಕೊಡಿ ಅಂತ ಹೇಳಿದ್ದಾರೆ. ಇದೆರಡರಲ್ಲಿ ಒಂದು ಕ್ಷೇತ್ರದಿಂದ ನಾನು ಬಯಸ್ತಾ ಇದ್ದೀನಿ ಸ್ಪರ್ಧೆಗೆ, ಸೊ ಅಲ್ಲಿ ನಿಮ್ಮ ಸಪೋರ್ಟ್ ನನಗೆ ಬೇಕು ಅಂತ ಕೇಳಿದ್ದಾರೆ. ನಿಮ್ಮ ಮಾತು ಹೈಕಮಾಂಡ್ ಕೇಳುತ್ತೆ, ನನ್ನ ನೆರವಿಗೆ ಬನ್ನಿ ಅಂತ ಕೂಡ ಮನವಿಯನ್ನ ಇಟ್ಟಿದ್ದಾರೆ. ಬಿಜೆಪಿ ನಾಯಕರ ಜೊತೆಗೆ ಮಾತಾಡುವಂತಹ ಭರವಸೆಯನ್ನ ಇದೇ ವೇಳೆ ದೇವೇಗೌಡರು ಕೂಡ ಕೊಟ್ಟಿದ್ದಾರೆ. ಹಾಗೆ ತುಂಬಾ ಪಾಸಿಟಿವ್ ಆದಂತಹ ವಿಚಾರಗಳನ್ನು ಕೂಡ ದೇವೇಗೌಡರು ವಿ ಸೋಮಣ್ಣ ಅವರಿಗೆ ತಿಳಿಸಿದ್ರು ಅನ್ನೋದು ಕೂಡ ತಿಳಿದು ಬರ್ತಾ ಇದೆ. ವಿಧಾನಸಭೆ ಚುನಾವಣೆಯಲ್ಲಿ ನಮ್ಮವರಿಂದಲೇ ನನಗೆ ಸೋಲಾಯಿತು ಅಂತ ಸೋಲಿನ ಕಹಿ ನೆನಪನ್ನ ಇಲ್ಲಿ ಮಾಡ್ಕೊಂಡಿದ್ದಾರೆ ಮತ್ತೊಮ್ಮೆ ವಿ ಸೋಮಣ್ಣ. ಹೋದಲ್ಲಿ ಬಂದಲ್ಲಿ ಎಲ್ಲಾ ಟೈಮ್ನಲ್ಲೂ ಕೂಡ ನನ್ನನ್ನು ನಮ್ಮವರೇ ಸೋಲ್ಸಿದ್ರು, ನಂಬಿಕೆ ದ್ರೋಹ ಆಯ್ತು ಅಂತ ಪಾಪ ನೋವನ್ನ ವ್ಯಕ್ತಪಡಿಸ್ತಾ ಇದ್ರೆ. ಇಲ್ಲೂ ಕೂಡ ಅದೇ ಆಯ್ತು. ಹೈಕಮಾಂಡ್ ಹೇಳಿದ್ರು ಅಂತ ಇದ್ದ ಕ್ಷೇತ್ರ ಬಿಟ್ಟು ಎಲ್ಲೋ ಹೋಗಿ ನಿಂತೆ, ಹೈಕಮಾಂಡ್ ಮಾತು ಕೇಳಿ ನಾನು ಇವತ್ತು ಈ ಸ್ಥಿತಿಗೆ ಬರುವಂತಾಯ್ತು, ನನ್ನದು ತ್ರಿಶಂಕು ಸ್ಥಿತಿ ಅನ್ನೋ ಅರ್ಥದಲ್ಲೂ ಕೂಡ ತಮ್ಮ ನೋವನ್ನು ತೋಡ್ಕೊಂಡಿದ್ದಾರೆ. ನನ್ನ ಜೊತೆಗೆ ನನ್ನ ಮಗನ ರಾಜಕೀಯ ಭವಿಷ್ಯ ಕೂಡ ನನಗೆ ಮುಖ್ಯ ಆಗ್ತಾ ಇದೆ. ಆ ಭವಿಷ್ಯ ನನಗೆ ಆ ದಾರಿ ಕಾಣಿಸಬೇಕು ಅಂತ ಹೇಳಿದ್ರೆ ನಿಮ್ಮ ಸಹಾಯ, ನೀವು ನಮ್ಮ ಜೊತೆಗೆ ಇರೋದು ಅತ್ಯಗತ್ಯ. ಹಾಗೆ ನಿಮ್ಮಲ್ಲಿ ನನ್ನ ಮಾತನ್ನು ಹೇಳ್ಕೊಂಡಿದ್ದೀವಿ, ನಿಮ್ಮ ಮೂಲಕ, ನಿಮ್ಮ ಮಾಧ್ಯಮದ ಮೂಲಕ ಅಟ್ಲೀಸ್ಟ್ ರಾಷ್ಟ್ರೀಯ ನಾಯಕರು ನನ್ನ ನೋವನ್ನು ಆಲಿಸ್ತಾರೆ ಅನ್ನೋ ನಂಬಿಕೆ ನನಗಿದೆ ಅಂತ ವಿ ಸೋಮಣ್ಣ ಅವರು ಹೇಳಿದ್ರಂತೆ. ಇದಕ್ಕೆ ತುಂಬಾ ಪಾಸಿಟಿವ್ ಆಗಿ ದೇವೇಗೌಡರು ರಿಯಾಕ್ಷನ್ ಕೊಟ್ಟರು ಅನ್ನುವಂತಹ ಮಾಹಿತಿ ಮೂಲಗಳಿಂದ ತಿಳಿದು ಬರ್ತಾ ಇದೆ. ಒಂದು ನನಗೆ ರಾಜಕೀಯ ಗೊತ್ತಾಗಿದ್ದೆ ಸನ್ಮಾನ್ಯ ದೇವೇಗೌಡ ಸಾಹೇಬರಿಂದ. ನಾನು ಬೆಂಗಳೂರಿಗೆ ಹೊಟ್ಟೆಪಾಡಿಗೋಸ್ಕರ ಬಂದವನು. 76-77ರಲ್ಲಿ ದೇವೇಗೌಡ ಸಾಹೇಬರು ಪರಿಚಯ ಆದವರು. ನಾನು ಇವತ್ತೇನಾದ್ರು ನಿಂತ್ಕೊಂಡು ಇಲ್ಲಿ ಧೈರ್ಯವಾಗಿ ಎಂಥ ಸಮಸ್ಯೆಗಳು ಬಂದರೂ ಕೂಡ ಅದಕ್ಕೆ ಪರಿಹಾರ ಇದೆ ಅಂತ ಗೊತ್ತಾಗಿದ್ದು ಸುಮಾರು 30 ವರ್ಷಕ್ಕೂ ಮೇಲ್ಪಟ್ಟ ಕಾಲ ಅವ್ರ ಜೊತೆಯಲ್ಲಿ ಅವರ ಒಬ್ಬ ಶಿಷ್ಯನಾಗಿ ಕೆಲಸ ಮಾಡಿದ್ರಿಂದ. ರೇವಣ್ಣವರು ನನಗೊಬ್ಬ ಹಿರಿಯ ಸಹೋದರರು, ಕುಮಾರಸ್ವಾಮಿಯವರು ನಮ್ಮ ಇನ್ನೊಬ್ಬ ಹಿರಿಯ ಸಹೋದರರು. ನಾನು ಸ್ವಲ್ಪ ಗೊಂದಲದ ವ್ಯವಸ್ಥೆಯಲ್ಲಿದ್ದಂಥ ಸಂದರ್ಭದಲ್ಲಿ ನನಗಾಗಿರ್ತಕ್ಕಂಥ ನೋವನ್ನು ಹಂಚ್ಕೊಂಡಿರ್ತಕ್ಕಂಥ ಯಾವುದಾದ್ರು ಒಂದು ಕುಟುಂಬ ಇದ್ದರೆ ಅದು ಸನ್ಮಾನ್ಯ ದೇವೇಗೌಡರ ಕುಟುಂಬ. ಫಲಿತಾಂಶ ಬಂದ ತಕ್ಷಣ ನನಗೆ ಸಂಪರ್ಕ ಮಾಡಿ 10 ಬಾರಿ ಸಮಾಧಾನ ಮಾಡಿ, ನೀನು ನನ್ನ ಹತ್ರ ಬೆಳೆದಿದ್ಯಾ ಅನ್ನೋದಾದರೆ ನೀನು ಧೈರ್ಯವಾಗಿ ಇದನ್ನು ಎದುರಿಸಬೇಕು ಅಂತ ಹೇಳಿದಂಥವರು ಸನ್ಮಾನ್ಯ ದೇವೇಗೌಡರು. ಅವರ ವೈಖರಿ, ಅವರ ದೂರದೃಷ್ಟಿ, ದೇಶದ ಬಗ್ಗೆ, ರಾಷ್ಟ್ರದ ಬಗ್ಗೆ, ರಾಷ್ಟ್ರದ ನಿರ್ವಹಣೆ ಬಗ್ಗೆ, ರಾಜ್ಯದಲ್ಲಿ ಆಗಿರ್ತಕ್ಕಂಥ ದೊಂಬರಾಟದ ಬಗ್ಗೆ ಅವರು ಸುಮಾರು 1 ಗಂಟೆಗಳಲ್ಲಿ ತುಂಬ ಭಾಗ ಅವರೇ ಮಾತನಾಡಿದ್ರು. ಅದೆಲ್ಲ ಕೇಳಿದಾಗ ನನಗೆ ಇಂಥ ಪುಣ್ಯಾತ್ಮರ ಜೊತೆಯಲ್ಲಿ ಇನ್ನೂ ಕೂಡ ಬದುಕಿದ್ದೀವಲ್ಲ ಅನ್ನೋ ಒಂದು ಸಂತೋಷ, ಸಮಾಧಾನ ನನಗಾದರೂ ಆಗಿದೆ. ಡೀಟೇಲ್ಸ್ ಕೊಡ್ತಾರೆ. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ಮಸೂದ್. ಯಾವ ಬಿಜೆಪಿ ನಾಯಕರ ಮಾತಿಗೂ ಬಗ್ಗದ ವಿ ಸೋಮಣ್ಣ ಅವರು ದೇವೇಗೌಡರ ಜೊತೆ ಭೇಟಿ ಮಾಡಿದ ನಂತರ ತಮ್ಮ ನಿರ್ಧಾರಗಳು ಹಾಗೂ ತಮ್ಮ ಸ್ಟ್ಯಾಂಡ್ ನಲ್ಲಿ ಸ್ವಲ್ಪ ಸಾಫ್ಟ್ ಆದಂಗೆ ಕಾಣಿಸ್ತಾ ಇದೆ. ಹಾಗಾದ್ರೆ ಇದು ಬಿಜೆಪಿಗೆ ಪ್ಲಸ್ ಆಗುತ್ತಾ? ಸೋಮಣ್ಣ ಅವರ ಮುಂದಿನ ನಡೆ ಬಗ್ಗೆ ಕೂಡ ಸಾಕಷ್ಟು ಕುತೂಹಲ ಇದೆ. ಸೋಮಣ್ಣ ಅವರು ಪಕ್ಷದಲ್ಲೇ ಉಳಿಯೋದು ಈ ಕ್ಷಣಕ್ಕೆ ಸರಿಯಾದ ವಿಕಲ್ಪ ಅನ್ನುವಂತಹ ಕನ್ಕ್ಲೂಷನ್ಗೆ ಬಂದ್ರ?
ಮಮತಾ, ನಿನ್ನೆ ಪದ್ಮನಾಭನಗರದ ದೇವೇಗೌಡರ ನಿವಾಸದಲ್ಲಿ ಸುಮಾರು 1 ಗಂಟೆಗೂ ಹೆಚ್ಚು ಕಾಲ ವಿ ಸೋಮಣ್ಣ ಅವರು ದೇವೇಗೌಡರ ಜೊತೆ ಮತ್ತು ಕುಮಾರಸ್ವಾಮಿ ಅವರ ಜೊತೆ ಮಾತನಾಡಿದ್ದಾರೆ. ಬಿಜೆಪಿ ಮತ್ತು JDS ಮಟ್ಟಿಗೆ ಇದು ಒಂದು ರೀತಿಯಲ್ಲಿ ದೊಡ್ಡ ವಿದ್ಯಮಾನ ಅಂತಲೇ ಹೇಳ್ಬೋದು. ವಿಧಾನಸಭೆ ಸೋಲಿನ ನಂತರ ಹೈಕಮಾಂಡ್ ಅವರು ಮಾತಾಡಿಸಬೇಕು, ಬಂದ ನನ್ನ ವಿಚಾರ ಏನಿದೆ ಕೇಳಬೇಕು, ನನಗೆ ಬಹಳ ಸಮಸ್ಯೆ ಆಗಿದೆ ಅನ್ನುವಂಥ ಪದೇ ಹೇಳಿಕೆ ಕೊಡ್ತಿದ್ರು ಕೂಡ ಹೈಕಮಾಂಡ್ ಅವರು ಗಮನ ಕೊಡ್ತಾ ಇಲ್ಲ. ಜೊತೆಗೆ ಯಡಿಯೂರಪ್ಪನವ್ರ ವಿರುದ್ಧನೂ ಕೂಡ ಆವಾಗವಾಗ ಅವರು ಆಕ್ರೋಶ ಹೊರಹಾಕ್ತಾ ಇದ್ರು. ಈ ವಿಚಾರದಲ್ಲಿ ಈಗ ದೇವೇಗೌಡರು ಮಧ್ಯಪ್ರವೇಶ ಮಾಡಿದ್ದಾರೆ. ಸೋಮಣ್ಣವರ ವಿಚಾರವನ್ನು ಹೈಕಮಾಂಡ್ ಅಂಗಳಕ್ಕೆ ಕೊಂಡೊಯ್ದು ಅಲ್ಲಿ ಮಧ್ಯಸ್ಥಿಕೆ ವಹಿಸಿ ಮಾತಾಡ್ತಾರೆ, ಏನಾದರೂ ಬಗೆಹರಿಸೋ ಪ್ರಯತ್ನ ಮಾಡ್ತಾರೆ ಅನ್ನುವಂಥ ಒಂದು ಕುತೂಹಲ. ಜೊತೆಗೆ ನಿನ್ನೆ ಸೋಮಣ್ಣವರು ದೇವೇಗೌಡರ ಜೊತೆ ಹೇಳ್ಕೊಂಡಿರುವಂಥದ್ದು ಅವರ ಎಲ್ಲ ಸಮಸ್ಯೆಯನ್ನು ಕೂಡ ಹೇಳ್ಕೊಂಡಿದ್ದಾರೆ. ವಿಧಾನಸಭೆಯ ಡಬಲ್ ಕ್ಷೇತ್ರದಲ್ಲಿ ಸೋಲು, ಅನಂತರ ಪಕ್ಷ ನಡೆಸ್ಕೊಳ್ತಾ ಇರುವಂತಹ ರೀತಿ, ಬಾಯಿ ಬಿಟ್ಟು ರಾಜ್ಯಾಧ್ಯಕ್ಷ ಸ್ಥಾನ ಕೊಡಿ ಅಂತ ಕೇಳಿದ್ರು ಕೂಡ ಕೊಡದೇ ಇರುವಂಥದ್ದು. ಈಗ ಲೋಕಸಭೆ ಚುನಾವಣೆಗೆ ಟಿಕೆಟ್ ಕೇಳ್ತಾ ಇದ್ದೀನಿ, ಮಗನಿಗೊಂದು ಉತ್ತಮ ಸ್ಥಾನ ಕೊಡಬೇಕು ಪಕ್ಷದಲ್ಲಿ, ಇದಕ್ಕೂ ಕೂಡ ಹೈಕಮಾಂಡ್ ಅವರು ಅಥವಾ ರಾಜ್ಯ ನಾಯಕರು ಸೊಪ್ಪಾಗ್ತಿಲ್ಲ ಅನ್ನುವಂತಹ ಒಂದು ಹತಾಶೆ, ಬೇಸರ ಏನಿದೆ ಅದನ್ನು ಮನಸ್ಸು ಬಿಚ್ಚಿ ದೇವೇಗೌಡರ ಜೊತೆ ಹಂಚಿಕೊಂಡಿದ್ದಾರೆ. ಈಗ ದೇವೇಗೌಡರು ಸರಿ ಮಾಡ್ತೇನೆ, ಮಾತಾಡ್ತೇನೆ ಅನ್ನುವಂಥ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಈಗ ತುಮಕೂರು ಲೋಕಸಭೆ ಟಿಕೆಟ್ ವಿಚಾರವಾಗಿ ದೇವೇಗೌಡರು ಏನು ಹೇಳ್ತಾರೆ, ಹೈಕಮಾಂಡ್ ಜೊತೆ ಏನು ಮಾತಾಡಿ ಬಗೆಹರಿಸ್ತಾರೆ ಅನ್ನುವಂಥದ್ದು ಕಾದು ನೋಡಬೇಕು. ಈಗ ಸೋಮಣ್ಣ ಅವರ ವಿಚಾರವನ್ನು ಖುದ್ದು ದೇವೇಗೌಡರೇ ಹೈಕಮಾಂಡ್ ಅಂಗಳಕ್ಕೆ ಕೊಂಡೊಯ್ದಿರೋ ಹಿನ್ನೆಲೆಯಲ್ಲಿ ಇಷ್ಟು ದಿನ ಸೋಮಣ್ಣ ಅವರ ಮನವೊಲಿಕೆಯ ಪ್ರಯತ್ನ ಮಾಡ್ತಿದ್ದ ಬಿಜೆಪಿ ನಾಯಕರು ಈಗ ಸ್ವಲ್ಪ ದಿನ ತೆರೆ ಮರೆಗೆ ಸರಿಯೋ ಸಾಧ್ಯತೆ ಇದೆ. ಯಾಕೆಂದರೆ ದೇವೇಗೌಡರು ಏನು ಹೇಳ್ತಾರೆ, ಏನು ಮಾಡ್ತಾರೆ, ಬಗೆಹರಿಸ್ತಾರೆ ಅನ್ನುವಂಥ ಕುತೂಹಲ ರಾಜ್ಯ ಬಿಜೆಪಿ ನಾಯಕರಿಗೂ ಕೂಡ ಇರುವಂಥದ್ದು. ಒಟ್ಟಾರೆಯಾಗಿ ಲೋಕಸಭೆ ಚುನಾವಣೆ ಅವರ ಸಮಸ್ಯೆ, ಹೈಕಮಾಂಡ್ ನನ್ನ ಸಮಸ್ಯೆ ಕೇಳಿಲ್ಲ, ಈ ವಿಚಾರವಾಗಿ ದೇವೇಗೌಡರ ಜೊತೆ ಸೋಮಣ್ಣ ಮಾತನಾಡಿದರೆ ಪರಿಹಾರ ಆಗುತ್ತಾ ಇಲ್ವಾ ಅಂತ ಕಾದು ನೋಡಬೇಕು. ಮಮತಾ, ಧನ್ಯವಾದ ತಮ್ಮ ಮಾಹಿತಿಗಾಗಿ ಮಸೂದ್.